ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ. ಭಾರತಿ ಶ್ರೀನಿವಾಸ್ ಅವರು ನಿರ್ದೇಶಕರಾದ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ. ದೊಡ್ಡವ್ರು ಹೇಳೋದಕ್ಕೆ ರಿಯಾಕ್ಟ್ ಮಾಡೋದು, ದೊಡ್ಡವ್ರು ಹೇಳೋದಕ್ಕೆ ನಾನು ಹೆಂಗೆ ರಿಯಾಕ್ಟ್ ಇರ್ಬೋದು. ತಾಲೂಕಿನ ಶಾಸಕರು ನೀವು, ನಿಮ್ಮ ಪತ್ನಿನೇ ನಿರ್ದೇಶಕರಾಗಿರೋದು, ಹಂಗಾಗಿ ನಿಮ್ಮ ಹೇಳಿಕೆ ಬೇಕೇ ಬೇಕು. ಹೇಳಿದರೆ ಯಾರು ಲೆಕ್ಕಕ್ಕೆ ಬರೋ ವ್ಯವಹಾರ ಮಾತಾಡೋದಿಲ್ಲ, ಏನೋ ಹೊಟ್ಟೆ ಊರಿಗೆ ಏನೋ ಹೇಳ್ಕೊಂತೀವಿ ನಾವು. ಈಗ ಮೂಡ್ಲುಪಾಳ್ಯದ ಒಂದು ಮೂಡ್ಲುಪಾಳ್ಯಕ್ಕೂ ಅಲ್ಲಿ ಮಳೆ ಹುಯ್ದರೆ ಸುಮಾರು 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬಲ್ರಟ್ಟಿಯಿಂದ ಅಲ್ಲಿ ಹೋಗ್ಬೋದು. ಅದು ಹೊಟ್ಟೆ ಊರಿಗೆ ಅವರು ಬಿಡುಗಡೆ ಆಯ್ತಲ್ಲ ಅಂತ ಬೇರೆ ಬೇರೆ ಸಣ್ಣ ಪುಟ್ಟ ಕಡೆ ಎಲ್ಲ ಮಾಡ್ತಾರಲ್ಲ, ಹೊಟ್ಟೆ ಊರಿಗೆ ಏನೋ ಹೇಳ್ಕೊಂತಾರೆ. ನಾವು ಕೋರ್ಟ್ ಕೂಡ ಹೋಗಿದ್ದೀವಿ, ಅವರು ಅಕ್ರಮವಾಗಿ ನಿರ್ದೇಶಕರಾಗಿದ್ದಾರೆ ಅಂತ ಒಂದು ಮಾತು ಡಿಸೈಡ್ ಮಾಡ್ತೀವಿ. ಏನಾಯ್ತು ಮಧ್ಯದಲ್ಲೂ ಅವ್ರು ಹಂಗೆ ಅವ್ರೆ ಎಲ್ಲ ಕ್ರಿಯೇಟ್ ಮಾಡೋದು ನೀವು ಮಾಡಿದ್ರೆ ಅಷ್ಟೇ. ಎಷ್ಟು ಚೆನ್ನಾಗವ್ರೆ ಎಲ್ಲ. ಈಗ ನಾವೆಲ್ಲ ಡೆಲ್ಲಿಗೆ ಹೋದ್ರೆ ನೀವು CM ಚೇಂಜ್ ಮಾಡಕ್ಕೆ ಹೋದ್ರಿ ಅಂತ ಬರ್ತೀರಾ, ನಾನೇನಾರ ಹೋಗಿ CM ಚೇಂಜ್ ಮಾಡೋಕ್ಕಾಗುತ್ತಾ? ನಮ್ಗೆ ಆ ಶಕ್ತಿ ಐತಾ? ಈ ಥರ ಎಲ್ಲ ಪ್ರಚಾರ ಮಾಡಿ 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 ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಅದಕ್ಕೆ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಸರಿಯಾದ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಮೀಟಿಂಗ್ ಕರೆದು ಸರಿ ಮಾಡ್ತೀವಿ ಅಂತ ಮತ್ತೆ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಥ ವೇಳೆ ಇವತ್ತು ಪತ್ರಿಕಾಗೋಷ್ಠಿ ಹೇಳಿಕೆ ಇದೆ ಒಂದು. ಅದು ಏನಾದ್ರು ಡಿಸೈಡ್ ಆಗಿತ್ತಾ ಸರ್? 2.5 ಅಂತ ಏನಾದ್ರು ಕೇಳಿದಾಗ ನಾವು ನಿಮಗೆ ಪ್ರಾಮಾಣಿಕವಾಗಿ ನನಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಯಾರು ಮಾತಾಡಿದ್ರು, ಎಲ್ಲಿ ಮಾತಾಡಿದ್ರು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಊಹಾಪೋಹ ಮಾತಾಡೋದು. ನೀವು ಕೇಳಿರಿ ಅಂತ ಹೇಳ್ಬಿಟ್ಟು ನಾನು ಒಂದು ಹೇಳೋದು, ನಾನು ಹೇಳಿದೆ ಅಂತ ಇನ್ನೊಬ್ಬ ಹೇಳಿ ಇನ್ನೊಂದು ಹೇಳೋದು, ಈ ಥರ ಆಗಿರೋದು ಬಿಟ್ಟರೆ ಈಗ ನಾವು ಡೆಲ್ಲಿಗೆ ಹೋಗಿದ್ದು ಮಂತ್ರಿಮಂಡಲ ನಿಲ್ಲಿಸ್ತಾರೆ ಅಂತಂದು ನಾವು ಕೇಳೋದ ಅಂತ ಹೋದು. ನಾವು ಅಲ್ಲಿ ಹೋಗಿ ಇಳಿಯೋದೇ ಥರ ನಮ್ಮ ಪೇಪರಾಗೆ ಆ ಕಡೆ ಗೊತ್ತಾಯ್ತು. ನಾವು ತಿರ್ಗಾ ಯಾರು ಮೀಟ್ ಮಾಡೋಕ್ಕಾಗಲಿಲ್ಲ. ಅಲ್ಲ, ಏನಾದ್ರು ಮಂತ್ರಿಮಂಡಲ ಈಗ ಬೆಳಗಾಮಲ್ಲಿ ಏನಾದ್ರು ಅಧಿವೇಶನದಲ್ಲಿ ಏನಾದ್ರು ಬದಲಾಗ್ಬೋದಾ ಅಂತ ಒಂದು ಸುದ್ದಿ ಇದೆ. ಏನು ಮಾಡಿದ್ರೆ CM, DC ಮಾಡಬೇಕು ಹೈಕಮಾಂಡ್. ಸೊ